ಹೇಳ್ರಪ್ಪ. ನನ್ನ ಹೆಸರು ನಿತಿನ್ ಅಂತ ಸರ್. ಎಲ್ಲ ವಿಷಯದಲ್ಲೂ ಪೊಲಿಟಿಕಲೈಸ್ ಆಗಿ ಮಾಡೋದ್ರಿಂದ ನಾವು ನೇಷನ್ ಇಂಟ್ರೆಸ್ಟ್ ಎಲ್ಲೋ ಒಂದು ಕಡೆ ಲೂಸ್ ಮಾಡ್ತಿದೀವಿ ಅಂತ ಅನಿಸ್ತಿದೆ ಸರ್. ನಿಮ್ಮ ಟ್ವೀಟ್ ಕಂಪ್ಲೀಟ್ ಮಾಡ್ತೀನಿ ಸರ್ ಕ್ವಶನ್ ನಾನು. ಸೊ ಒಂದು ಚಂದ್ರಯಾನ ಇರ್ಬೋದು, ಇನ್ನೊಂದು ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಆಗಲಿ, ಕುಕ್ಕೆಗೆ ಹೋಗಿದ್ದಂತ ಸರ್. ನಿಮ್ಮ ನಂಬಿಕೆನೇ ಬೇರೆ, ಬೇರೆಯವ್ರ ನಂಬಿಕೆನೇ ಬೇರೆ, ಆ ಥರ ಏನಿಲ್ಲ. ಕುಕ್ಕೆ ಹೇಳಿ ಒಂದ್ಸಲ ನನಗೆ. ಸರ್ ನೀವು ಕುಕ್ಕೆಗೆ ವಿಸಿಟ್ ಮಾಡಿದ್ರಿ, ಒಂದು ನಿಮಿಷ. ಆ ವಿಚಾರವಾಗಿ ನಾನು ವಿಸಿಟ್ ಮಾಡಿಲ್ಲ ಸರ್. ನಾನು ಹೆಂಡತಿ ವಿಸಿಟ್ ಮಾಡಿಲ್ಲ. ಸರ್ ಏನೋ ನಿಮ್ಗೆ ನಂಬಿಕೆ ಇಲ್ವಾ ಸರ್ ಆಗಿದ್ರೆ? ನನಗಿಲ್ಲ ಸರ್. ನಂಬಿಕೆ ಇಲ್ಲದೆ ನಾನು ಎಂತ ದೇವಸ್ಥಾನಕ್ಕೆ ಹೋಗಿ ಸರ್? ನಾನು ಹೋಗಿಲ್ಲ ಸರ್. ಸರ್ ಫೋಟೋದೇ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಬಂದಿದ ಮೇಲೆ ಸರ್ ನನ್ನ ಹೆಂಡತಿ ಹೋಗಿದ್ಲು. ನನ್ನ ಹೆಂಡತಿ ಹೋಗಿದ್ಲು. ನೇಷನ್ ಇಂಟ್ರೆಸ್ಟ್ ಕೇಳಿ, ಅಲ್ಲ ಕೂತ್ಕೊಳ್ಳಿ. ಫೈನ್ ಸರ್. ಎಲ್ಲ ಹೇಳಿ. ಕುಕ್ಕೆ ಮುಗಿಸ್ಬೇಡ. ಸರ್ ಒಂದು ನಿಮಿಷ. ಕುಕ್ಕೆ ಮುಗಿಸ್ಬೇಡ. ನಮ್ಮ ನಂಬಿಕೆಗಳೇ ಬೇರೆ ಸರ್ ಆಗಿದ್ರೆ. ಅದೇ ಕುಕ್ಕೆ ಮುಗಿಸ್ಬೇಡ. ಓಕೆ ಸರ್ ಹೇಳಿ. ನನ್ನ ಹೆಂಡತಿ ಹಿಂದೂ ಧರ್ಮವನ್ನು ಪಾಲಿಸ್ತಾಳೆ. ಆಕೆಗೆ ದೇವರು ದಿಂಡ್ರು ತುಂಬ ಇಷ್ಟ. ಅವಳು ಕುಕ್ಕೆಗೆ ಹೋಗ್ತಾಳೆ, ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಳೆ, ಮನೆಯಲ್ಲಿ ಪೂಜೆ ಮಾಡ್ತಾಳೆ, ಮನೆಯಲ್ಲಿ ಪೂಜೆ ಮನೆ ಇದೆ. ನನಗೆ ನಂಬಿಕೆ ಇಲ್ಲ. ಇವನ್ಯಾವನ ಸೆಡೆ ನನ್ನ ಮಗ. ಆದರೆ ಆಕೆ ನಂಬಿಕೆ ನಾನು ನಿಲ್ಲಿಸಲ್ಲ. ಯಾಕೆಂದರೆ ಆಕೆ ನನ್ನ ಮಗನ ಒಳ್ಳೆ. ಒಂದು ನಿಮಿಷ ಇರಿ. ನೀವು ನನ್ನ ಯಾಕೆ ಒಪ್ಕೋಬೇಕು ಅಂದರೆ, ನನ್ನ ನಂಬಿಕೆನ ನನ್ನ ಮಕ್ಕಳ ಮೇಲೆ, ನನ್ನ ಹೆಂಡತಿ ಮೇಲೆ ನಾನು ಹೇರಲ್ಲ. ಅವರನ್ನು ನಾನು ಗೌರವಿಸ್ತೀನಿ. ಅವ್ರಿಗೇನು ಹೇಳ್ತೀನಿ ಅಂದರೆ, ನೀವು ನನ್ನನ್ನು ಫೋರ್ಸ್ ಮಾಡಬೇಡಿ. ಇದಕ್ಕೆ ಸಂಬಂಧಿಸಿದಂತೆ ಅಲ್ವೇ ನೋಡಿ, ಇವಾಗ ಏನಾಗುತ್ತೆ, ಇವಾಗ ನಾನು ಈ ಭಾರತ ದೇಶದಲ್ಲಿದ್ದೀನಿ, ಎಲ್ಲರನ್ನ ಗೌರವಿಸ್ತೀನಿ. ಅವ್ರವ್ರ ನಂಬಿಕೆಗಳು ಅವ್ರವ್ರ ನಂಬಿಕೆಗಳಾಗಿದ್ದವ್ರಿಗೆ ಮಾತ್ರ. ನೀವು ಫೋರ್ಸ್ ಮಾಡಿದ್ರೆ ತಪ್ಪು ಅಂತೀನಿ. ಅಲ್ಲ, ಅಬ್ಸಲ್ಯೂಟ್ಲಿ. ಅದೇ ಇದನ್ನು ನನ್ನ ಹೆಂಡತಿಗೆ ನಂಬಿಕೆ ಇದೆ. ಆಕೆ ನಾನು ನಿಲ್ಲಿಸೋದು, ಅವಳು ಶಿರಡಿಗೆ ಹೋಗ್ತಾಳೆ, ಎಲ್ಲ ಕಡೆ ಹೋಗ್ತಾಳೆ, ಪೂಜೆ ಮಾಡ್ತಾಳೆ. ಅವಳು ಪೂಜೆ ಮಾಡಿದಾಗ ಇವತ್ತು ನೀವು ನಾನ್ ವೆಜ್ ತಿನ್ನಬಾರ್ದು ಅಂತ ತಿನ್ನಲ್ಲ. ನಾನು ನನ್ನ ಮನೇಲಿ ಹೋಮ ಮಾಡ್ತೀನಿ, ಜೊತೆ ಕೂತ್ಕೊಳ್ತೀನಿ. ನಿನ್ನ ನಂಬಿಕೆ ನಾವು ಕೂತ್ಕೊಳ್ತೀನಿ, ತೊಂದರೆ ಇಲ್ಲ ಅಂತೀನಿ. ಪ್ರಕಾಶ್ ರಾಜರು, ಒಂದು ಕಂಪ್ಲೇಂಟ್ ಹೆಂಗಿದೆ ಅಂತಂದರೆ, ನಿಮಗೆ ನಿಲುವುಗಳಿದ್ದಾವೆ. ಹೌದು. ಆ ನಿಲುವುಗಳನ್ನು ಇನ್ನೊಬ್ಬರ ಮೇಲೆ ಹೇರ್ತೀರಿ. ಉದಾಹರಣೆಗೆ ಚಂದ್ರಯಾನಕ್ಕಿಂತ ಮುಂಚೆ ಇಸ್ರೋದ ವಿಜ್ಞಾನಿಗಳು ತಿರುಪತಿ ತಿಮ್ಮಪ್ಪಂಗೆ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಬರ್ತಾರೆ. ತಪ್ಪಿಲ್ವಲ್ಲ ಅದರಲ್ಲಿ? ಪತ್ರ ಬರೆದ್ರಿ. ಇಲ್ಲಿ ಬುದ್ಧಿಜೀವಿಗಳು ಅನ್ನಿಸಿಕೊಂಡವ್ರು ಸೇರ್ಕೊಂಡು ನಾನು ಅವ್ರು ನಿಮ್ಮನ್ನು ಬೈತಿಲ್ಲ ಆ ವಿಷಯ. ನನ್ನ ಕೇಳಿ, ನಾನು ಆಂಬಿಗ್ವಿಟಿಯನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ಗೊಂದಲ ನನ್ನ ಪ್ರಶ್ನೆ ಪೂರ್ತಿ ಮುಗಿಸ್ಬಿಡ್ತೀನಿ ನಾನು. ಇಸ್ರೋದ ವಿಜ್ಞಾನಿಗಳು ಹೋಗಿ, ಅವ್ರದ್ದೊಂದು ನಂಬಿಕೆ ಸರ್. ಹೌದು. ನಮ್ಮೆಲ್ಲ ಪ್ರಯತ್ನದ ಮೀರಿಯೂ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದು ನಂಬಿಕೆ. ಅಂಡ್ ಹಿ ಈಸ್ ಎಂಟೈಟಲ್ ಟು ಹ್ಯಾವ್ ದಟ್. ಹೌದು. ಅದರ ವಿರುದ್ಧ ಒಂದಷ್ಟು ಜನ ಸೇರ್ಕೊಂಡು ಬುದ್ಧಿಜೀವಿಗಳ ಪತ್ರ ಬರೀತಾರೆ. ಅಲ್ಲ, ಒಂದೇ ನಿಮಿಷ. ಹಂಗೆ ನೆನ್ನೆ ಉದಯನಿಧಿ ಮಾರನ್ ಮಾತಾಡ್ತಾರೆ. ಹೌದು. ಸನಾತನ ಧರ್ಮವನ್ನು ಸರ್ವನಾಶ ಮಾಡೋದು. ಹೌದು. ಯಾರನ್ನೂ ಸರ್ವನಾಶ ಮಾತಾಡಬಾರ್ದು. ಅಲ್ಲ, ಒಂದೇ ನಿಮಿಷ. ನಾನು ಆಂಬಿಗ್ವಿಟಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆಂಬಿಗ್ವಿಟಿಗಳ ಬಗ್ಗೆ. ಸನಾತನ ಧರ್ಮವನ್ನು ಸರ್ವನಾಶ ಮಾಡಬೇಕು ಅಂತ ಉದಯನಿಧಿ ಮಾತಾಡ್ತಾರೆ. ಉದಯನಿಧಿಗೆ ತಮ್ಮ ತಾಯಿನ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ. ಅವರು ಮಾಸನ್ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಸರ್ವನಾಶ ಮಾಡೋಣ. ಸಮಸ್ಯೆ. ಹೆತ್ತಿರುವ ತಾಯಿಯನ್ನು ಕನ್ವಿನ್ಸ್ ಮಾಡೋಕ್ಕಾಗದೆ ಇರೋರು ಮಾಸನ್ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಈ ರೀತಿಯ ಡಬಲ್ ಸ್ಟ್ಯಾಂಡರ್ಡ್ಗಳು ಕಾಣಿಸ್ತಾ ಇದೆ. ಹೌದು. ಪ್ರಕಾಶ್ ರಾಜ್ ಅವರು ಎದುರಿಗೆ ಸಿಕ್ಕಿರೋದಕ್ಕೆ ಈ ಪ್ರಶ್ನೆ ಬರ್ತಾ ಇರೋದು. ಹೇಳಿ, ನನಗೆ ಅನಂತ್ ಕುಮಾರ್ ಅವರು ಇಡೀ ಮುಸ್ಲಿಂ ಅನ್ನ ತೆಗೆದಾಕ್ಬೇಕು ಅಂತ ಹೇಳಿದ್ರು ಸ್ಟೇಟ್ಮೆಂಟ್. ಇಸ್ಲಾಂ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಟೆರರಿಸಂ ಇರುತ್ತೆ. ಅದು ತಪ್ಪು ಅಂತ ನಾನು ಆಗ್ಲೂ ಹೇಳಿದೆ. ಯಾವುದೇ ಇರಲಿ ನೋಡಿ, ಅವ್ರವ್ರ ಧರ್ಮ ಅವ್ರು ಪಾಲಿಸ್ಬೇಕ್ರಿ. ಓಕೆ. ಯಾರನ್ನು ಮುಗಿಸೋದು ಯಾರು ಅವ್ರವ್ರ ನಂಬಿಕೆಗಳಿರುತ್ತೆ ರೀ. ನಾವು ಯಾರು ಅದನ್ನು ಪ್ರಶ್ನೆ ಮಾಡೋಕ್ಕೆ ಮಾಡಬಾರ್ದು. ಮಾನವೀಯತೆ ಇದೆಯಾ, ಮನುಷ್ಯ ಧರ್ಮ ಇದೆಯಾ, ಅದನ್ನು ಮಾತ್ರ ಮಾತಾಡ್ಬೇಕು ನಾವು. ಉದಯನಿಧಿ ಅವರ ಸ್ಟೇಟ್ಮೆಂಟ್ ಬಗ್ಗೆ ತಪ್ಪಲ್ವಾ? ಅದು ನಾಶ ಮಾಡೋದು ತಪ್ಪು. ಯಾರನ್ನು ನಾಶ ಮಾಡೋದು? ಆ ಮಾತು ಅದು 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 ವೈಲೆನ್ಸ್ ಅಲ್ವಾ? ಅದು ತಪ್ಪಲ್ವಾ? ಅದು ತಪ್ಪ್ರಿ. ಅದು ಉದಯನಿಧಿ ಆಚರಣೆಗಳನ್ನು ವಿರೋಧಿಸ್ತಾ ಇದ್ದಾರಾ? ನೋಡಿ, ಅವ್ರನ್ನ ಪ್ರಶ್ನೆ ಮಾಡಿ. ಅದನ್ನು ನೀವು ನನ್ನನ್ನು ಕೇಳಿದ್ರಿ. ಓಕೆ, ತಪ್ಪು ಹಂಗೆ ಮಾಡಬಾರ್ದು ಅಂತೀನಿ ನಾನು. ಯಾರೇ ಆಗಲಿ, ಯಾವುದೇ ಧರ್ಮವನ್ನು ಯಾರನ್ನೂ ಅಳಿಸೋದು ಹಿಂಸೆ, ಅದು ತಪ್ಪು.